ಹೇ ಮೈ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಬೈ ಸ್ಟಡಿ ಮೇಡ್ ಈಸಿ. ಸೊ ಹೇಗಪ್ಪ ನಾವು 40 ಔಟ್ ಆಫ್ 40 ಸ್ಕೋರ್ ಮಾಡೋದು ಫಸ್ಟ್ ಟೆಸ್ಟ್ಗೆ, ಆ್ಯಂಡ್ ದಟ್ ಟು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ, ಅದರಲ್ಲೂ ಟ್ರಿಗ್ನೋಮೆಟ್ರಿ ಅಂತ ಹೆವಿ ಚಾಪ್ಟರ್ನ ಇಟ್ಕೊಂಡು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ದಿಸ್ ವಿಡಿಯೋ ಈಸ್ ಫಾರ್ ಯು. ಎಸ್ ಮಕ್ಕಳೇ, ನೀವು ಟ್ರಿಗ್ನೋಮೆಟ್ರಿಯನ್ನು ಸ್ಕಿಪ್ ಮಾಡಿಯೂ ಕೂಡ 40 ಔಟ್ ಆಫ್ 40 ಮಾರ್ಕ್ಸನ್ನು ತೊಗೊಳ್ಬಹುದು ಬೈ ದೀಸ್ ಈಸಿ 4 ಚಾಪ್ಟರ್ಸ್. ಅದಲ್ಲದೆ ನೀವು 40 ಔಟ್ ಆಫ್ 40 ಬೇಡ ಮೇಡಮ್, ನಮಗೆ 30+ ಬಂದರೆ ಸಾಕು, 35+ ಬಂದರೆ ಸಾಕು ಅಂತ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಫಸ್ಟ್ ಟೆಸ್ಟ್ಗೆ ಈ 4-5 ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ದು ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಬ್ಲೂ ಪ್ರಿಂಟನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ನೀವು ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಟಡಿ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ದ್ಯಾಟ್ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ಗೆ ನಾನು ನಿಮಗೆ ಸ್ಟಡಿ ಪ್ಲ್ಯಾನನ್ನು ಹೇಳಬೇಕು, ಸ್ಟಡಿ ಟಿಪ್ಸನ್ನು ಹೇಳಬೇಕು, ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಒಂದು ಸಬ್ಜೆಕ್ಟ್ಗೆ ಬೇಕು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಈಗಾಗಲೇ ಬಯಾಲಜಿ ಇದು ನಾನು ಅಪ್ಲೋಡ್ ಮಾಡಿದ್ದೀನಿ, ರೈಟ್? ಸೊ ನೋಡಿಲ್ಲ ಅಂತಂದರೆ ಒಂದು ಸರ್ತಿ ನೋಡ್ಕೊಳ್ಳಿ. ಅದಲ್ಲದೆ ಇಂಪಾರ್ಟೆಂಟ್ PDF ಎಲ್ಲದೂ ಕೂಡ ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಂದ ಬಿಟ್ಟಿರುವಂತಹ ಫಸ್ಟ್ ಟೆಸ್ಟ್ನ ಫಸ್ಟ್ PUC ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ 40 ಮಾರ್ಕ್ಸ್ಗೆ ನಿಮ್ಮ ಟೆಸ್ಟ್ ಕ್ವೆಶನ್ ಪೇಪರ್, ಅಂದರೆ 40 ಮಾರ್ಕ್ಸ್ಗೆ ನೀವು ಬರಿತೀರಾ. ಓಕೆ, ಸೊ ಅದರಲ್ಲಿ ನೋಡಿ 1 ಮಾರ್ಕ್ಸ್ನದ್ದು ನಿಮಗೆ 9 ಕ್ವೆಶನ್ಸ್ ಇರುತ್ತೆ. ಇದು ಕಂಪಲ್ಸರಿ, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಸೇರಿ. ಜೊತೆಗೆ 2 ಮಾರ್ಕ್ಸ್ನದ್ದು ನಿಮಗೆ 5 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3 ಬರಿಬೇಕು. ಸೊ ಅಲ್ಲಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸ್ನದ್ದು ನಿಮಗೆ 5 ಕೊಟ್ಟಿರ್ತಾರೆ, ಅದರಲ್ಲಿ 3 ಬರಿಬೇಕು. ಸೊ ಅಲ್ಲೂ ಕೂಡ ನಿಮಗೆ 9 ಮಾರ್ಕ್ಸ್ ಸಿಗ್ತಾ ಇದೆ. ಆ್ಯಂಡ್ 5 ಮಾರ್ಕ್ಸ್ನದ್ದು 3 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಿಬೇಕು. ಸೊ 10 ಮಾರ್ಕ್ಸ್ ಆಯಿತು. ಆ್ಯಂಡ್ 6 ಮಾರ್ಕ್ಸ್ನದ್ದು ನಿಮಗೆ 2 ಕೊಟ್ಟಿರ್ತಾರೆ, ಅದರಲ್ಲಿ 1 ಬರಿಬೇಕು. ಸೊ 6 ಮಾರ್ಕ್ ಆಯಿತು. ಓಕೆ, ಸೊ ಇಷ್ಟು ಮಾರ್ಕ್ಸನ್ನು ನೀವು ಈಸಿ ಚಾಪ್ಟರ್ಸನ್ನು ಆರಿಸ್ಕೊಂಡು ಕೂಡ ನೀವು ಹೇಗೆ ಸ್ಕೋರ್ ಮಾಡಬಹುದು ಅಂತ ಹೇಳಿ ಇವಾಗ ನೋಡೋಣ. ಸೊ ನೋಡಿ, ಬ್ಲೂ ಪ್ರಿಂಟನ್ನು ನೋಡೋದಾದರೆ, ಸೊ ಫಸ್ಟ್ ಟೆಸ್ಟ್ಗೆ ಯಾವ ತರಹ ಇದೆ, ಸೆಟ್ಸ್ ಚಾಪ್ಟರಿಗೆ ಬಂದರೆ ನೋಡಿ, ಅದಕ್ಕೆ ಟೋಟಲ್ 9 ಮಾರ್ಕ್ಸ್ ಅಲಾಟ್ ಆಗಿದೆ. ಅಂದರೆ 2 MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ, ಆ್ಯಂಡ್ 2 ಮಾರ್ಕ್ನದ್ದು 2 ಬರುತ್ತೆ. ಅದಾದ ನಂತರ 3 ಮಾರ್ಕ್ನದ್ದು 1 ಕ್ವೆಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ನೋಡೋದಾದರೆ 1 ಮಾರ್ಕ್ನದ್ದು 1 ಬರುತ್ತೆ, 3 ಮಾರ್ಕ್ನದ್ದು 1 ಮತ್ತು 5 ಮಾರ್ಕ್ನದ್ದು 2 ಬರುತ್ತೆ. ಆ್ಯಂಡ್ ಟ್ರಿಗ್ನೋಮೆಟ್ರಿನಲ್ಲಿ ನಿಮಗೆ 1 ಮಾರ್ಕ್ನದ್ದು 2 ಕ್ವೆಶನ್ಸು, 2 ಮಾರ್ಕ್ನದ್ದು 1 ಕ್ವೆಶನ್, 5 ಮಾರ್ಕ್ನದ್ದು 1 ಮತ್ತು 6 ಮಾರ್ಕ್ಸ್ನದ್ದು 2 ಕ್ವೆಶನ್ಸ್ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ನ ತೊಗೊಂಡ್ರೆ 1 ಮಾರ್ಕ್ದು 2 ಕ್ವೆಶನ್ಸ್, 2 ಮಾರ್ಕ್ದು 2 ಕ್ವೆಶನ್, 3 ಮಾರ್ಕ್ದು 1 ಕ್ವೆಶನ್. ಆ್ಯಂಡ್ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ 1 ಮಾರ್ಕ್ದು 2 ಕ್ವೆಶನ್, 3 ಮಾರ್ಕ್ದು 2 ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಸೊ ನಾವು ಅದನ್ನು ಸ್ಕಿಪ್ ಮಾಡಬಹುದಾ? ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ಕಿಪ್ ಮಾಡಿದರೆ? ಸೊ ನೋಡಿ, ನೀವು ಇಲ್ಲಿ ನೋಡಬಹುದು. ಸೊ 1 ಮಾರ್ಕ್ಸ್ನದಂತೂ ಕಂಪಲ್ಸರಿಯಾಗಿ ಬರೀಲೇಬೇಕು. ಓಕೆ, ಸೊ 1 ಮಾರ್ಕ್ಸ್ನದ್ದು ನೀವು ಇನ್ ಕೇಸ್ ಟ್ರಿಗ್ನೋಮೆಟ್ರಿಯನ್ನು ಬಿಟ್ಟರೆ ನಿಮಗೆ 2 ಮಾರ್ಕ್ಸ್ ಹೋಗ್ಬೋದು. ಓಕೆ, ಸೊ -2 ಮಾರ್ಕ್ಸ್ ಆಗ್ಬೋದು. ಆ್ಯಂಡ್ ಉಳಿದಿದ್ದು ನೋಡೋಣ, 2 ಮಾರ್ಕ್ನ ಕ್ವಶನ್ ನೋಡಿ, 3 ಬರಿಬೇಕಾಗುತ್ತೆ ನೀವು. ಓಕೆ, ಸೊ 2 ಮಾರ್ಕ್ನ ಕ್ವಶನ್ ನೋಡಿ, ನಿಮಗೆ ಟ್ರಿಗ್ನೋಮೆಟ್ರಿಯನ್ನು ಬಿಟ್ಟರೂ ಕೂಡ ನಿಮಗೆ 4 ಆಪ್ಷನ್ಸ್ ಇದೆ. ಓಕೆ, ಸೊ 4 ಆಪ್ಷನ್ಸ್ ಇದೆ. ಸೊ ನಿಮಗೆ 2 ಮಾರ್ಕ್ಸಲ್ಲಿ ಕವರ್ ಆಗಿ ಹೋಗುತ್ತೆ. ನೆಕ್ಸ್ಟ್ 3 ಮಾರ್ಕ್ನದ್ದು ಎಷ್ಟು ಬರೀಬೇಕು ನೀವು? 3 ಬರೀಬೇಕು. ಹೌದಾ? ಸೊ 3 ಅಂತಂದರೆ ನೋಡಿ, 3 ಮಾರ್ಕ್ಸ್ನದ್ದು ಟ್ರಿಗ್ನೋಮೆಟ್ರಿಯಿಂದ ಅಂತೂ ಬರ್ತಾನೆ ಇಲ್ಲ, ರೈಟ್? ಸೊ ಆರಾಮಾಗಿ ನೀವು 3 ಮಾರ್ಕ್ನದ್ದು ಕೂಡ ಸ್ಕೋರ್ ಮಾಡಬಹುದು. ಆ್ಯಂಡ್ ದೆನ್ 5 ಮಾರ್ಕ್ಸ್ದು ನೋಡೋದಾದರೆ 5 ಮಾರ್ಕ್ದು ನೀವು 2 ಬರೀಬೇಕು. ಹೌದಾ? ನೋಡಿ, 5 ಮಾರ್ಕ್ನದ್ದು ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲೇ ನಿಮಗೆ 2 ಬರುತ್ತೆ. ಓಕೆ, ಸೊ ಹಾಗಾಗಿ ನೀವು ರಿಲೇಷನ್ ಆ್ಯಂಡ್ ಫಂಕ್ಷನನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ನೀವು 5 ಮಾರ್ಕ್ಸ್ನದ್ದು ಕೂಡ ಆನ್ಸರ್ ಮಾಡಬಹುದು. ಬಟ್ 6 ಮಾರ್ಕ್ನ ಕ್ವಶನ್ ನಿಮಗೆ ಅಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಯಾಕೆ ಅಂತಂದರೆ 6 ಮಾರ್ಕ್ನ ಕ್ವಶನ್ ಬರೋ ಅಂಥದ್ದೇ ಟ್ರಿಗ್ನೋಮೆಟ್ರಿಯಿಂದ. ಓಕೆ, ಸೊ ಹಾಗಿದ್ರೆ ನಾವು 6 ಮಾರ್ಕ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಮ್ಯಾಮ್, ನಾವು ಏನು ಮಾಡಬಹುದು ಅಂತಂದರೆ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಓನ್ಲಿ 6 ಮಾರ್ಕ್ನದ್ದು ಟ್ರಿಗ್ನೋಮೆಟ್ರಿಯಿಂದ ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ನಿಮಗೆ ತಿಳ್ಕೊಳ್ಬೇಕಿತ್ತು ಅಂತಂದರೆ ಕಮೆಂಟ್ 6 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿ. ಸೊ ನಾನು ಅದನ್ನು ಸೆಪರೇಟ್ ಆಗಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, 6 ಮಾರ್ಕ್ನದ್ದು ಟ್ರಿಗ್ನೋಮೆಟ್ರಿಯಿಂದ ಯಾವ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ಸೊ ಅದನ್ನಷ್ಟು ನೀವು ಪ್ರಿಪೇರ್ ಆಗಿ ಹೋದ್ರಿ ಅಂತಂದರೆ ನಿಮಗೆ 6 ಮಾರ್ಕ್ ಕೂಡ ಬರುತ್ತೆ. ಓಕೆ, ಸೊ ಆವಾಗ ಎಷ್ಟು ಮಾರ್ಕ್ಸ್ ಆಗುತ್ತೆ ನಿಮಗೆ ಹೋದರೆ, ಇನ್ ಕೇಸ್ ನಿಮಗೆ MCQನಲ್ಲಿ ಹೋಗಬಹುದು ಹೊರತು 6 ಮಾರ್ಕ್ನದ್ದು ನೀವು ಪ್ರಿಪೇರ್ ಆಗಿಬಿಟ್ರಿ ಅಂತಂದರೆ ಈಸಿಯಾಗಿ ನೀವು 40 ಔಟ್ ಆಫ್ 40 ಸ್ಕೋರ್ ಮಾಡ್ತೀರಾ. ಓಕೆ, ಸೊ ಇನ್ ಕೇಸ್ ಅದು ಗೆಸ್ ವರ್ಕ್ ಮಾಡಿ ಕೂಡ ಹಾಕಿದರೆ 2 ಮಾರ್ಕ್ಸ್. ಓಕೆ, ಸೊ ಹಾಗಾಗಿ 40 ಔಟ್ ಆಫ್ 40 ಸ್ಕೋರ್ ಮಾಡ್ಬೋದು. ಇಲ್ಲ ಅಂತಂದರೆ 35+ ಅಂತೂ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಈ ಬ್ಲೂ ಪ್ರಿಂಟ್ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳೇ ಫಾರ್ ಯುವರ್ ಫಸ್ಟ್ ಟೆಸ್ಟ್.
ನೆಕ್ಸ್ಟ್ ಯಾವ ಒಂದು ಸಬ್ಜೆಕ್ಟ್ನದ್ದು ಇದೇ ತರಹ ವಿಡಿಯೋ ಬೇಕು ಅಂತ ಹೇಳಿ ನನಗೆ ಸಬ್ಜೆಕ್ಟನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಈಗಾಗಲೇ ನಾನು ಫಸ್ಟ್ PU ಬಯಾಲಜಿದು ಹಾಕಿದ್ದೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮಕ್ಕಳೇ, ನೀವು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಆ್ಯಂಡ್ ನೀವು ಕಮೆಂಟ್ಸಲ್ಲಿ ತಿಳಿಸ್ತಾ ಇಲ್ಲ ನನಗೆ ವಿಡಿಯೋದ ಬಗ್ಗೆ. ಓಕೆ, ಆ್ಯಂಡ್ PDF ಅಂತ ಕಮೆಂಟ್ ಮಾಡ್ತಿರಲ್ಲ. ಸೊ PDFಗಳೆಲ್ಲ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲಿ ಹೋದರೆ ನಿಮಗೆ ನಾನು ಎಲ್ಲ PDFಗಳನ್ನು ಅದರಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಸೊ ನೀವು ಅಲ್ಲಿಂದ PDFಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಈ ಒಂದು ಬ್ಲೂ ಪ್ರಿಂಟನ್ನು ಕೂಡ ಟೆಲಿಗ್ರಾಮಲ್ಲಿ ನಾನು ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಓಕೆ, ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಇಟ್ ಹೆಲ್ಪ್ಸ್ ಯು. ಆಲ್ ದ ವೆರಿ ಬೆಸ್ಟ್.